ನಮಸ್ಕಾರ. ರೋಹಿತ್ರನ್ನ ಹೊಡೆಯಲು ತಲುಪಿದರು ಟೀಮ್ ಡೇವಿಡ್. ನಡು ಮೈದಾನದಲ್ಲಿ ನಡೆಯಿತು ದೊಡ್ಡ ಹೈಡ್ರಾಮಾ. ಕಾರಣ ಕೇಳಿ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ RCB ಹಾಗೂ ಟೀಮ್ ಡೇವಿಡ್ರ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಟಾಟಾ IPL 2026ರ 20ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ RCB 18 ರನ್ಗಳ ರೋಚಕ ಹಾಗೂ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ. ಆದ್ಯಾಗೂ ಈ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ RCB ತಂಡದ ಸ್ಟಾರ್ ಬ್ಯಾಟರ್ ಆಗಿರುವ ಟೀಮ್ ಡೇವಿಡ್ ಹಾಗೂ ಟೀಮ್ ಇಂಡಿಯಾದ ಮಾಜಿ ಕ್ಯಾಪ್ಟನ್ ರೋಹಿತ್ ರವರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇವರಿಬ್ಬರ ನಡುವೆ ನಡೆದಿದ್ದ ಈ ವಾಗ್ವಾದದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದ್ದು ಪರ ಹಾಗೂ ವಿರೋಧದ ಟೀಕೆಗಳು ವ್ಯಕ್ತವಾಗ್ತಾ ಇವೆ. ವಾಸ್ತವವಾಗಿ ಇದಕ್ಕೂ ಮುನ್ನ ನಡೆದ ಈ ಪಂದ್ಯದಲ್ಲಿ ಟಾಸ್ ಸೋತು RCB ಮೊದಲು ಬ್ಯಾಟಿಂಗ್ ಮಾಡಬೇಕಾಗುತ್ತೆ. ಇನ್ನಿಂಗ್ಸ್ ಆರಂಭಿಸಿದ್ದ RCB ಒಳ್ಳೆಯ ಆರಂಭವನ್ನೇ ಕೂಡ ಪಡೆದುಕೊಂಡಿತ್ತು. ಮೊದಲ ವಿಕೆಟ್ಗೆ 120 ರನ್ಗಳ ಪಾರ್ಟ್ನರ್ಶಿಪ್ ಕಂಡು ಬಂದಿತ್ತು. ಅದಾದ ಬಳಿಕ ಪಾಟಿದಾರ್ 17 ಎಸೆತಗಳಲ್ಲಿ ಅರ್ಧ ಶತಕವನ್ನ ಕೂಡ ಬಾರಿಸ್ತಾರೆ. ಅದಾದ ಬಳಿಕ ನಂಬರ್ 4 ನಲ್ಲಿ ಬಂದ ಟೀಮ್ ಡೇವಿಡ್ ಹೊಡಿಬಿಡಿ ಆಟವನ್ನ ಆಡ್ತಾರೆ ಸ್ನೇಹಿತರೆ. ಅದು ಪಂದ್ಯದ 18ನೇ ಓವರ್ ಆಗಿತ್ತು. ಆ ಓವರ್ನಲ್ಲಿ ಹಾರ್ದಿಕ್ ಪಾಂಡ್ಯ ನ್ಯೂ ಬಾಲ್ ಅನ್ನ ಅಂಪೈರ್ ಬಳಿ ಕೇಳ್ತಾರೆ. ಇದನ್ನ ಕಂಡ ಟೀಮ್ ಡೇವಿಡ್ ಆ ಕ್ಷಣವೇ ಪ್ರಶ್ನೆ ಮಾಡ್ತಾರೆ. ಇದರಿಂದ ಕೋಪಗೊಂಡ ರೋಹಿತ್ ಟೀಮ್ ಡೇವಿಡ್ ಹಾಗೂ ಅಂಪೈರ್ ಮಧ್ಯೆ ಪ್ರವೇಶಿಸಿ ವಾಗ್ವಾದ ಕೆಳೆದಿದ್ದಾರೆ ಮತ್ತು ಡೇವಿಡ್ ಹಾಗೂ ರೋಹಿತ್ ರವರ ನಡುವೆ ಮಾತಿನ ಚಕಮಕಿಯೂ ಕೂಡ ನಡೆದಿದೆ. ಸದ್ಯ ಈ ವಿಡಿಯೋ ವೈರಲ್ ಆಗ್ತಾ ಇದ್ದು ಭಾರಿ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇವೆ. ಅಂತಿಮವಾಗಿ RCB 240 ರನ್ ಗಳಿಸಿತು. ಈ ಗುರಿಯನ್ನ ಬೆನ್ನಟ್ಟಿದಂತ ಮುಂಬೈ ತಂಡ ಹೇಳಿಕೊಳ್ಳುವಂತ ಆಟವನ್ನು ಆಡಲಾಗದೆ 222 ರನ್ಗಳಿಗೆ ತನ್ನ ಇನ್ನಿಂಗ್ಸ್ ಮುಗಿಸಿತು. ಪರಿಣಾಮವಾಗಿ RCB ಈ ಪಂದ್ಯದಲ್ಲಿ 18 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ತಂಡದ ಪರ ಶರ್ಫೆನ್ ರುದರ್ಫೋರ್ಡ್ ಅಜಯ್ 71 ರನ್ ಗಳಿಸಿದರೆ ಇತ್ತ ಸುಯೇಶ್ ಶರ್ಮಾ ಪ್ರಮುಖ 2 ವಿಕೆಟ್ ಕಿತ್ತು ಮಿಂಚಿದರು ಮತ್ತು ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಕೊನೆಯ ಓವರ್ಗಳಲ್ಲಿ ಅಬ್ಬರಿಸಿದ ಟೀಮ್ ಡೇವಿಡ್ ತಮ್ಮ ಬ್ಯಾಟಿಂಗ್ ಶೈಲಿ ಹಾಗೂ ತಂಡದ ಗೆಲುವಿಗೆ ಕೊಡುಗೆ ನೀಡಿದ ಬಗ್ಗೆ ಸಂತೋಷವನ್ನ ವ್ಯಕ್ತಪಡಿಸಿದರು. ವಾಂಖೆಡೆ ಕ್ರೀಡಾಂಗಣವು ಸಣ್ಣ ಬೌಂಡರಿಗಳನ್ನು ಹೊಂದಿರುವುದರಿಂದ ಇಲ್ಲಿ ಬ್ಯಾಟಿಂಗ್ ಮಾಡೋದು ಆನಂದಕರವಾಗಿರುತ್ತದೆ ಎಂದು ಅವರು ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ನಾಯಕ ರಜತ್ ಪಾಟಿದಾರ್ ಅವರು ಅದ್ಭುತವಾಗಿ ಆಡಿದರು. ಅವರು ಬ್ಯಾಟಿಂಗ್ ಮಾಡುತ್ತಿದ್ದ ರೀತಿ ಚೆನ್ನಾಗಿತ್ತು. ಅವರಿಗೆ ಸಾಥ್ ನೀಡುವುದು ಮತ್ತು ಒತ್ತಡವನ್ನ ಎದುರಾಳಿ ತಂಡದ ಮೇಲೆ ಹಾಕುವ ಕೆಲಸವನ್ನ ನಾನು ಮಾಡಿದೆ ಎಂದು ಟೀಮ್ ಡೇವಿಡ್ ತಿಳಿಸಿದ್ದಾರೆ. ಮಾತು ಮುಂದುವರಿಸಿದ ಅವರು, ತಾವು ಹಿಂದೆ ಆಡುತ್ತಿದ್ದ ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧವೇ ಉತ್ತಮವಾಗಿ ಆಡಿದ್ದು ತೃಪ್ತಿ ತಂದಿದೆ ಮತ್ತು ಇಂದಿನ ಪಂದ್ಯದಲ್ಲಿ ರೋಹಿತ್ ಹಾಗೂ ನನ್ನ ಮಧ್ಯೆ ನಡೆದ ಆ ಘಟನೆ ಒಂದು ಹೀಟ್ ಆಫ್ ದಿ ಮೂಮೆಂಟ್ ನಲ್ಲಿ ನಡೆದಿರುವ ಇನ್ಸಿಡೆಂಟ್ ಆಗಿದೆ. ಅದನ್ನ ಇಲ್ಲಿಯೇ ಮರೆತು ನಾನು ಮುಂದಿನ ಪಂದ್ಯದತ್ತ ಗಮನ ಹರಿಸುತ್ತಿದ್ದೇನೆ ಎಂದು ಟೀಮ್ ಡೇವಿಡ್ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.